ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರು ದಿಂಬಾಲ ಅಶೋಕ್ರವರ ಹುಟ್ಟುಹಬ್ಬ ಬ್ಯಾಂಕ್ ಕಚೇರಿ ಆವರಣದಲ್ಲಿ ಸಂಭ್ರಮ ಸಡಗರ. ಗೌರವಾನ್ವಿತ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ಹಿರಿಯರು, ಯುವ ಮುಖಂಡರು, ಜನಸಾಮಾನ್ಯರು, ಅಭಿಮಾನಿಗಳು ಉಪಸ್ಥಿತರಿದ್ದು, ಸಕ್ರಿಯ ರಾಜಕಾರಣಿ ಕೋಮಲ್ ನಿರ್ದೇಶಕರು ಕೆಕೆ ಮಂಜುನಾಥ್ ರೆಡ್ಡಿ ಹಾಗೂ ನಿಷ್ಠಾವಂತ ಹಿರಿಯ ರಾಜಕಾರಣಿ ಮುತ್ತುಕಪಲ್ಲಿ ಹರೀಶ್ ರೆಡ್ಡಿರವರು, ಪುರಸಭೆ ಸದಸ್ಯರು, ಮಾಜಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ವೆಂಕಟರೆಡ್ಡಿ ಬಿವಿ, ಪುರಸಭಾ ಮಾಜಿ ಸದಸ್ಯರು ಸತ್ಯನಾರಾಯಣ ಹಾಗೂ ಶ್ರೀನಿವಾಸ್, ಗ್ರಾಮ ಪಂಚಾಯಿತಿ ಸದಸ್ಯರು ಅನಂತಕುಮಾರ್, ಅಂಜಪ್ಪ, ತಾಲೂಕು ಮುಖಂಡರು ಎಲ್ಲರೂ ಹುಟ್ಟು ಹಬ್ಬದ ಪ್ರಯುಕ್ತ ಶುಭ ಕೋರಿದರು. ಈ ಸಮಯದಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರು ಮತ್ತು ಹಿರಿಯ ರಾಜಕಾರಣಿ ಹರೀಶ್ ರೆಡ್ಡಿ ಹುಟ್ಟು ಹಬ್ಬದ ಪ್ರಯುಕ್ತ ಸಲಹೆ ಸೂಚನೆಗಳು ವ್ಯಕ್ತಪಡಿಸಿದರು ಹಾಗೂ ಬಂದಿರುವ ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆ ತಿಳಿಸಿದರು. ಆತ್ಮೀಯ ಸ್ನೇಹಿತರೆ, ಹಿತೈಷಿಗಳೇ ಹಾಗೂ ನನ್ನ ಅಭಿಮಾನಿಗಳೇ, ಡಿಸೆಂಬರ್ 31ಕ್ಕೆ ನಂದು ಹುಟ್ಟಿದಬ್ಬ ಇತ್ತು. ಎಲ್ಲ ಸ್ನೇಹಿತರು ತಾಲೂಕಿನಾದ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ರು. ಹರೀಶ್ ಮತ್ತು ತಂಡದವರು ಅವತ್ತು ಇರ್ಲಿಲ್ಲ, ಮಿಸ್ ಆಗಿತ್ತು. ಅದಕ್ಕೆ ಮುತ್ತುಕಪಲ್ಲಿ ಹರೀಶು, ರಾಜಣ್ಣ ಇವ್ರ ತಂಡ ಸೇರಿ ಇವತ್ತು ಮಾಡಲೇಬೇಕಣ್ಣ, ಹೊಸ ವರ್ಷದ್ದು ಮಾಡಬೇಕು, ಹಂಗೆ ಸನ್ಮಾನ ಮಾಡಬೇಕು, ನಾವು ಅವತ್ತು ಇರ್ಲಿಲ್ಲ, ಹುಟ್ಟಿದಬ್ಬ ಆಚರಣೆ ಮಾಡಬೇಕು ಅಂತ ಹೇಳಿದ್ರು. ಅದರಿಂದ ಎಲ್ಲ ಸ್ನೇಹಿತರಿಗೂ ಆಹ್ವಾನ ಅವರೇ ಕೊಟ್ಟು ಅವರೇ ಹುಟ್ಟಿದಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅದೇ ರೀತಿ ಒಂದು ಫೋನ್ ಕರೆಗೆ ಅವರು ಮಾಡಿದ ಕರೆಗೆ ಹೋಗ್ಬಿಟ್ಟು ಇಡೀ ಇಷ್ಟು ಜನ ಬಂದು ಈ ಸಮೂಹ ಬಂದು ಇಲ್ಲಿ ಸೇರಿ ಇವತ್ತು ನನ್ನ ಆಶೀರ್ವದಿಸಿದ್ದೀರಿ. ಯಾವತ್ತಿಗೂ ನಿಮ್ಮ ಹಾರೈಕೆ ಆಶೀರ್ವಾದ ಹಿಂಗೆ ಇರಲಿ ಅಂತ ನನ್ನ ಭಗವಂತನಲ್ಲಿ ಬೇಡ್ಕೊಳ್ತೀನಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಂಬರ್ ಅಶೋಕಣ್ಣ ಅವ್ರ ಬರ್ತ್ಡೇ ಇತ್ತು. ನಮ್ಮ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಹಾಗೂ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರು, ಅವ್ರಿಗೆ ಅವತ್ತು ನಾನಾ ಕಾರಣಗಳಿಂದ ನಾವು ಸನ್ಮಾನ ಮಾಡೋಕ್ಕಾಗಿರ್ಲಿಲ್ಲ. ಹಾಗಾಗಿ ಅಶೋಕಣ್ಣಗೆ ಅಣ್ಣ ನಿಮ್ ಬರ್ತ್ಡೇ ಮಾಡಬೇಕು ಅಂತ ಹೇಳಿದ್ವಿ. ಅವರು ಒಪ್ಕೊಂಡ್ರು. ಹಾಗಾಗಿ ಬಂದು ಇವತ್ತೆಲ್ಲ ನಮ್ಮ ಸ್ನೇಹಿತರು, ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲರೂ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಎಲ್ಲರೂ ಬಂದಿದ್ದಾರೆ. ಬಂದು ಅವ್ರಿಗೆ ಆಶೀರ್ವಾದಿಸಿದ್ದಾರೆ. ಬಂದಿರುವವರು ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರಗಳು. Okay.